ಮಾನವ ಜನ್ಮ ದೊಡ್ಡದು. ಮನುಷ್ಯ ಜನ್ಮ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರ ಭಗವತ್ಪಾದರು ಹೇಳಿದ ಹಾಗೆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವುದು ಅಂತಂದ್ರೆ ಈ ಮನುಷ್ಯ ಜನ್ಮ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಬಹು ಸುಂದರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ನರಜನ್ಮದಿಂದಿಹದಳು ಮಿಗಿಲುಂಟೆ. ಮನುಷ್ಯ ಜನ್ಮಕ್ಕಿಂತಲೂ ಈ ಲೋಕದಲ್ಲಿ ಶ್ರೇಷ್ಠವಾದ ಜನ್ಮ ಇನ್ನೊಂದಿದೇನು ಅಂತ ಉಂಟೆ ಅಂತಂದ್ರೆ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಇಲ್ಲ ಅಂತ ಉತ್ತರ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ಶಂಕರ ಭಗವತ್ಪಾದರು ಕೂಡ ಈ ಮನುಷ್ಯ ಜನ್ಮದ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ, ಭಾಗವತದಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಈ ಮನುಷ್ಯ ಜನ್ಮ ಇದೆಯಲ್ಲ, ಈ ಮನುಷ್ಯ ಜನ್ಮದಲ್ಲಿ ಇದಕ್ಕೆ ಅರಿವಿನ ಜನ್ಮ ಅಂತ ಕರೀತಾರೆ. ಈ ಮನುಷ್ಯ ಜನ್ಮವನ್ನು, ಈ ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡು ಬಂದ ಮೇಲೆ ಹೇಗೆ ಇರಬೇಕು ಅಂದ್ರೆ ಒಬ್ಬ ಸುಭಾಷಿತಕಾರ ಹೇಳಿದ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇ ತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇನ ಹೀನ ಪಶುಭಿ ಸಮಾನ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಎಲ್ಲ ಪ್ರಾಣಿಗಳ ಹಾಗೆ ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದು ಕೇವಲ ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಸಾಮಾನ್ಯ ಅಂದ್ರೆ ಪಶುಗಳಿಗೂ ಕೂಡ ಮನುಷ್ಯನಿಗೂ ಸಮಾನ ಅದ. ನಾವು ಇಷ್ಟೇ ಮಾಡಿದ್ವಿ ಅಂತಂದ್ರೆ ಆ ಮನುಷ್ಯರಿಗೂ ಆ ಪ್ರಾಣಿಗಳಿಗೂ ಈ ಮನುಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ. ಆದರೆ ಈ ಮನುಷ್ಯ ಜನ್ಮದಲ್ಲಿ ಇದಕ್ಕೆ ಯಾಕೆ ಶ್ರೇಷ್ಠತೆ ಅದ, ಮನುಷ್ಯ ಜನ್ಮ ಯಾಕೆ ಅತ್ಯಂತ ಪವಿತ್ರವಾದದ್ದು ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಒಂದು ವಿಶೇಷವಾದ ಅರಿವಿದೆ, ಆ ವಿಶೇಷವಾದ ಜ್ಞಾನ ಅದ. ಅದೇನು ಅಂತಂದ್ರೆ ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಸತ್ಯ ಯಾವುದು, ಅನಿತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು ಅಂತ ವಿಶೇಷವಾಗಿ ವಿಚಾರ ಮಾಡಿ ತಿಳಿಯುವಂಥ ಶಕ್ತಿ ಎಲ್ಲಿ ಅದ ಅಂತಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಅದ. ಆದ್ದರಿಂದ ಈ ಮನುಷ್ಯ ಜನ್ಮವು ಕೂಡ ಎದಕ್ಕೆ ಬಂದದಂದ್ರೆ ಆ ಪರಮಾತ್ಮನ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಿತ್ಯ ಸುಖವನ್ನು ಪಡೀಲಿಕ್ಕೆ ಈ ಮನುಷ್ಯ ಶರೀರ ಬಂದದ. ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಭೋಗ ಮೋಕ್ಷಪ್ರದವಾದ ಶ್ರೇಷ್ಠವಾದ ಮನುಷ್ಯ ಶರೀರವನ್ನು ಪಡೆದುಕೊಂಡು ಬಂದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಒಬ್ಬ ಸುಭಾಷಿತಕಾರ ಹೇಳಿದ, ಹಿಂದಿಯಲ್ಲಿ ಹೇಳ್ಕೊಂಡು ಬಂದರು, ಬಡೆ ಭಾಗ ಮಾನುಷ ತನುಪಾವ ಸುರ ದುರ್ಲಭ ಸದ ಗ್ರಂಥನ ಗಾವ ಅಂತ ಹೇಳಿದರು. ಈ ಮನುಷ್ಯ ಶರೀರ ಹೆಂಗದಂದ್ರೆ ಬಡೆ ಭಾಗ ಮಾನುಷ ತನಪಾವ. ಈ ಮನುಷ್ಯ ಶರೀರ ಅದೆಲ್ಲ ಇದು ಸುಮ್ಮನೆ ಬಂದಿಲ್ಲ, ಇದು ಭಾಳ ಶ್ರೇಷ್ಠವಾದ ಪುಣ್ಯವನ್ನು ಮಾಡಿದ್ದರಿಂದ ಈ ಮನುಷ್ಯ ಶರೀರ ಬಂದದ. ಭಾಗ್ಯದಿಂದ ಪುಣ್ಯದಿಂದ ಈ ಮನುಷ್ಯ ಶರೀರ ಬಂದದ. ಸುರ ದುರ್ಲಭ ಸದ್ಗ್ರಂಥನ ಗಾವ. ದೇವತೆಗಳಿಗೂ ಕೂಡ ಇದು ದುರ್ಲಭ ಅಂತ ವೇದಾದಿಗಳು ಹೇಳ್ತಾವ. ಸಾಧನ ಧಾಮ ಇದು ಹೆಂಗದಂದ್ರೆ ಮನುಷ್ಯ ಶರೀರ ಒಂದು ಜಂಕ್ಷನ್ ಇದ್ದಂಗೆ ಇದೆ. ಇದು ಈಗ ಹುಬ್ಬಳ್ಳಿ ಜಂಕ್ಷನ್ಗೆ ಹೋಗಿಬಿಟ್ರೆ ನಾವು ಹಿಂಗೆ ಬೆಂಗಳೂರಿಗೆ ಹೋಗ್ಬೋದು, ಈ ಕಡೆ ಬೀದರ್ ಕಡೆನೂ ಬರ್ಬೋದು, ಆ ಕಾರವಾರ ಕಡೆನೂ ಹೋಗ್ಬೋದು. ಹಂಗೆ ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ನಾವು ಇಲ್ಲಿ ಸತ್ಕರ್ಮಗಳನ್ನು ಮಾಡಿ, ಗುರು ಸೇವಾದಿಗಳನ್ನು ಮಾಡಿ, ಗುರುವಿನ ಕೃಪೆಗೆ ಪಾತ್ರರಾಗಿ ಆ ಗುರು ಕರುಣೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬಹುದು. ಅಥವಾ ಅಸತ್ಕರ್ಮಗಳನ್ನು ಮಾಡಿ ದುರಾಚಾರದಿಂದ ಇದನ್ನು ಹಾಳು ಮಾಡಿಕೊಳ್ಳಬಹುದು. ಅದಕ್ಕೆ ಈ ಮನುಷ್ಯ ಶರೀರ ಅಂತಕ್ಕಂಥದ್ದು ಒಂದು ಜಂಕ್ಷನ್ ಅದ. ಈ ಮನುಷ್ಯ ಶರೀರ ಮತ್ತು ಹೊಳ್ಳಿ ಸಿಗ್ತದನಂತಂದ್ರೆ ಇದಂ ಶರೀರಂ ನ ಪುನಃ ಪುನಃ ಅಂತ ಹೇಳ್ಕೊಂಡು ಬಂದಿದ್ದಾರೆ. ನಾವು ಲೋಕದಲ್ಲಿ ಎಲ್ಲವನ್ನೂ ಪಡಿಬಹುದು. ಈಗ ಹೆಂಡತಿ ತೀರ್ಕೊಂಡ್ರೆ ಮತ್ತೊಂದು ಮದುವೆ ಮಾಡ್ಕೊಳ್ತಾರ, ಸಂಪತ್ತು ಕಳೆದ್ರೆ ಮತ್ತೆ ಸಂಪತ್ತು ಪಡಿಬಹುದು, ಲೋಕದಲ್ಲಿ ಎಲ್ಲವನ್ನ ಪಡಿಬಹುದು. ಆದರೆ ಈ ಶರೀರ ಒಂದು ಸಲ ಹೋಯಿತು ಅಂತಂದ್ರೆ ಮರಳಿ ಈ ಶರೀರವನ್ನು ಪಡಿಲಿಕ್ಕೆ, ಈ ಜನ್ಮವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪುಣ್ಯಾತ್ಮರೇ, ಶ್ರೇಷ್ಠವಾದ ಮನುಷ್ಯ ಶರೀರ ಇದು ಮೋಕ್ಷಕ್ಕೆ ಸಾಧನದ. ಸೋಪಾನಭೂತೋ ಮೋಕ್ಷಸ್ಯ ಪ್ರಾಪ್ಯ ಮಾನುಷಂ ದುರ್ಲಭಂ ಯಹ ತಾರಯತಿ ಆತ್ಮಾನಂ
ಪಾಪತರೋ ಅತ್ರಕಃ ಅಂತ ಒಬ್ಬ ಸುಭಾಷಿತಕಾರ ಹೇಳಿದ. ಇದು ಹೆಂಗದ ಅಂದ್ರೆ ಸೋಪಾನಭೂತೋ ಮೋಕ್ಷಸ್ಯ. ಈಗ ಒಂದು ಬಾವಿಯಿಂದ ನೀರು ತರಬೇಕಾದ್ರೆ ಸಿಡಿಗಳಿರ್ತಾವೆ, ಸ್ಟೆಪ್ಗಳಿರ್ತಾವೆ, ನಾವು ಇಳಿದು ತೊಗೊಂಡು ಬರ್ತೇವೆ, ಅವು ನಮಗೆ ಸಾಧನ ಆಗಿದಾವೆ. ಹಂಗೆ ಈ ಮನುಷ್ಯ ಶರೀರ ಅಂತಕ್ಕಂಥದ್ದು ಮೋಕ್ಷವನ್ನು ಪಡೆಯಲಿಕ್ಕೆ ಸೋಪಾನಿದ್ದಂಗೆ, ಮೆಟ್ಲಿದ್ದಂಗಂತ. ಇಂಥ ಮನುಷ್ಯ ಶರೀರವನ್ನು ನಾವು ಪಡೆದುಕೊಂಡು ಬಂದ ಮೇಲೆ ನ ತಾರಯತಿ ಆತ್ಮಾನಂ, ಯಾರು ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದಿಲ್ಲ, ಸತ್ಕರ್ಮವನ್ನು ಮಾಡೋಂಗಿಲ್ಲ, ಸತ್ಸಂಗವನ್ನು ಮಾಡೋಂಗಿಲ್ಲ, ಅವನಕ್ಕಿಂತಲೂ ಹೆಚ್ಚಿನ ಪಾಪಿ ಇನ್ನೊಬ್ಬ ಯಾರು ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಪುಣ್ಯಾತ್ಮರೇ, ಇವತ್ತಿನ ದಿವಸ ಯಾವ ಗುರುದೇವಾಶ್ರಮದ ರಜತ ಮಹಾಮಹೋತ್ಸವ 25ನೇ ವರ್ಷದ ಯಾವ ಬೆಳ್ಳಿ ಹಬ್ಬ ಹಾಗೂ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ಒಂದು 90ನೇ ವರ್ಷದ ಜಯಂತಿ ಮಹಾಮಹೋತ್ಸವ. ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ನಾ ಸಾಧನಾ ಸದನದಲ್ಲಿ ಅಧ್ಯಯನ ಮಾಡೋಕ್ಕಿದ್ದಾಗ ಅಲ್ಲಿ ಮಂಡ್ಲೇಶ್ವರು ಒಂದು 8-10 ಜನ ಮಂಡ್ಲೇಶ್ವರು ಶಂಕರ ಜಯಂತಿ ಇತ್ತು. ಶಂಕರ ಜಯಂತಿ ಒಳಗೆ ವೇದಾಂತದ ಬಗ್ಗೆ ಮಾತಾಡುವಾಗ ಏನು ಹೇಳಿದರು ಅಂತಂದ್ರೆ ಬಹಳ ಸುಂದರವಾಗಿ ಹೇಳಿದರು. ಕರ್ನಾಟಕದಲ್ಲಿ ವೇದಾಂತ ತತ್ವವನ್ನು ವೇದಾಂತ ತತ್ವವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿದವರು ಯಾರು ಅಂತಂದ್ರೆ ಶಿವತ್ರಯರು. ಶಂಕರಾಚಾರ್ಯ ಅದ್ವೈತ ವೇದಾಂತವನ್ನು ಮೂಲೆ ಮೂಲೆಗೂ ಪ್ರಚಾರ ಯಾರು ಮಾಡಿದರು ಅಂತಂದ್ರೆ ಇವತ್ತಿನ ದಿವಸ ನಾವು ಶಿವ ವಿಷ್ಣು ಸ್ವರೂಪದರಲ್ಲಿ ಶಿವದ್ವಯರನ್ನು ಕಾಣ್ತಾ ಇದ್ದೇವೆ. ಅಪ್ಪಾಜಿಯವರು ಈ ಸಿದ್ಧಾರೂಢರ ವೇದಾಂತ ತತ್ವವನ್ನು, ಅದ್ವೈತ ವೇದಾಂತ ತತ್ವವನ್ನು ಜಗದ್ಗುರು ಶಿವಕುಮಾರ ಅಪ್ಪಂಗಳವರು, ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರು ಏನು ಮಾಡಿದರು ಅಂತಂದ್ರೆ ಈ ಮೂಲೆ ಮೂಲೆಗೂ ವೇದಾಂತ ತತ್ವವನ್ನು ಪ್ರಚಾರ ಮಾಡಿದರು. ಅದೇ ರೀತಿಯಾಗಿ ಸಚ್ಚಿದಾನಂದ ಮಹಾಸ್ವಾಮಿಗಳು ಕೂಡ ಸಿದ್ಧಾರೂಢರ ಮೇಲೆ ಎಷ್ಟು ಭಕ್ತಿ ಇದ್ದರು, ಎಷ್ಟು ಪ್ರೇಮ ಇದ್ದರು ಅಂತಂದ್ರೆ ನೋಡ್ರಿ, ಅಪ್ಪ ಅವರು ನಾವು ಸಣ್ಣರಿದ್ದಾಗ ಒಂದು ಮಾತು ಹೇಳಿದರು, ಗುರು ಪರಂಪರೆಯನ್ನು ಬೆಳೆಸಬೇಕಾದ್ರೆ ಭಾಳ ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು ಅಂತ ಮೇಲೆ ಹೇಳ್ತಾರೆ. ಸಚ್ಚಿದಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಪರಂಪರೆ, ಸಿದ್ಧಾರೂಢರ ಮೇಲೆ ಎಷ್ಟು ನಿಷ್ಠ ಇದ್ರು ಅಂದ್ರೆ ಯಾವ ಭಕ್ತರ ಮನೆಗೆ ಹೊಕ್ಕಾರ ಒಂದು ಫೋಟೋ ತೊಗೊಂಡು ಹೋಗ್ತಿದ್ರಂತ, ಮತ್ತು ಆ ಫೋಟೋ ಜೊತೆಗೆ ಮೆಳಿ ತೊಗೊಂಡು ಹೋಗ್ತಿದ್ರಂತ. ನಿಮ್ಗೆ ಅರ್ಥ? ಮೆಳಿ ಅಂದ್ರೆ ಈ ಭಾಗದಾಗ ಮೆಳಿ ತೊಗೊಂಡು ಹೋಗಿ ಅವ್ರ ಮನೆಗೆ ಆ ಸಿದ್ಧಾರೂಢರ ಫೋಟೋ ಹಾಕಿ ಇನ್ನು ಇದನ್ನು ಪೂಜಾ ಮಾಡ್ರಿ, ಆ ಗುರುನಾಥನ ಕೃಪೆಯಿಂದ ನಿಮಗೆ ಎಲ್ಲವೂ ಪ್ರಾಪ್ತಿ ಆಗ್ತಾವು ಅಂತ ಸಚ್ಚಿದಾನಂದ ಮಹಾಸ್ವಾಮಿಗಳು ಹೇಳಿ ಬರ್ತಿದ್ರಂತ. ಅಂಥ ಪುಣ್ಯಾತ್ಮರ 90ನೇ ವರ್ಷದ ಜಯಂತಿ ಮಹಾಮಹೋತ್ಸವ ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಲ್ಲಿ. ಏನು ಅಂದ್ರೆ 108 ಮನೆಗಳಲ್ಲಿ ಸುವಿಚಾರ ಚಿಂತನೆ. ನಾ ಇದನ್ನು ಕೇಳಿದ್ನಿ, ನಮ್ಮ ಗಣಪತಿ ಮಹಾರಾಜರು ನಮ್ಮ ಆರೂಢ ಪರಂಪರೆಯಲ್ಲಿ ಒಂದು ರತ್ನ ಇದ್ದಂಗೆ ಅವರ ಒಂದು ವಾಗ್ಮಿತನ ಎಷ್ಟು ಸುಂದರವಾಗಿ ಆ ಸಭೆ ನಿರ್ವಹಣೆ ಮಾಡೋದು. ಮಂಡ್ಲೇಶ್ವರ ಹೇಳಿದರು, ನಾ ಹೇಳಾಯ್ತಿದ್ನಲ್ಲ, ಮಂಡ್ಲೇಶ್ವರು ಶಿವಕುಮಾರಪ್ಪ ಅವರು, ನಮ್ಮಪ್ಪ ಅವರು, ಶಿವಪುತ್ರಪ್ಪ ಅವರು, ಈ ಶಿವತ್ರಯರು ವೇದಾಂತ ತತ್ವವನ್ನು ಬರೀ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಶಂಕರ ಅದ್ವೈತ ದಕ್ಷಿಣದಲ್ಲಿ ಪ್ರಚಾರ ಮಾಡಿದ ಕೀರ್ತಿ ಯಾರಿಗೆ ಅಂದರೆ ಶಿವತ್ರಯರಿಗೆ ಅಂತ ಹೇಳಿದರು ಮಂಡ್ಲೇಶ್ವರರು. ಇವತ್ತಿನ ದಿವಸ ಈ ಯಾವ 108 ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಪ್ರಚಾರವನ್ನು ಮನೆ ಮನೆಗೆ ಪ್ರಚಾರ ಮಾಡಿದ್ದನ್ನು ನಮ್ಮ ಆರೂಢ ಪರಂಪರೆಯಲ್ಲಿ ಇವತ್ತು ನಾವು ನಮ್ಮ ಗಣಪತಿ ಮಹಾರಾಜರು ಇಂಥ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದಾರ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಇದು ಬಹಳವಾದ ಶ್ರೇಷ್ಠವಾದ ಕಾರ್ಯ. ಆದ್ದರಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಸಾಕ್ಷೀಕರಿಸ್ತಾ ಇದ್ದೇವೆ. ಇಂಥ ಸದ್ಬುದ್ಧಿಯನ್ನು ಶಿವದ್ವಯರು ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು